ನೋಡ್ತೇವೆ. ಇವತ್ತು ಯಾಕೆ ಅನೇಕ ಚರ್ಚ್ಗಳು ಯೌವನಸ್ಥರು ಮ್ಯೂಸಿಕ್ಗೆ ಹುಚ್ಚಾಗುವಂಥದ್ದು ಅಂತಂದರೆ, ಹೇಗೆ ನಾವು ಅನೇಕ ದಿವಸಗಳನ್ನು ನೋಡಿದ್ದೇವೆ ಮ್ಯೂಸಿಕ್ ಇಂಡಸ್ಟ್ರಿ ಬಗ್ಗೆ ಎಷ್ಟು ಬೆಲೆ ಬಾಳಿಸ್ತದೆ, ಎಷ್ಟು ದುಡ್ಡು ಕಳಿಸ್ತದೆ ಅಂತೇಳಿ. ಅದೇ 13ನೇ ವರ್ಷ ನೋಡ್ತೇವೆ, ನಿನ್ನಲ್ಲಿದ್ದ ದಮ್ಮಡಿಗಳು, ಕೊಳಲುಗಳು, ಇವುಗಳ ಕೆಲಸವು ನಿನ್ನಲ್ಲಿದ್ದು ನಿನ್ನ ಸೃಷ್ಟಿ ದಿನದಲ್ಲಿ ಸಿದ್ಧವಾದವು. ಸೈತಾನನ ಜೊತೆಯಲ್ಲಿ ಅವನಿಗೆ ದಮ್ಮಡಿ ಕೊಳಲುಗಳು ಜೊತೆಯಲ್ಲೇ ಇತ್ತು ಅವನಿಗೆ. ಅನೇಕರು ಕೆಲವರು ಹಿಂದೆ ಮಾಡ್ತಾರೆ, ಇವರು ಮಾಡ್ತಾರೆ. ಒಬ್ಬರೇ ಹೇಗೋ ಅವ್ರು ಸಹಾಯ ತಗೋತಾರೆ, ಮೈಕಿಗೆ ಮೌತಾರ್ಗನ್ ಫಿಕ್ಸ್ ಮಾಡಿ, ಗಿಟಾರ್ ಹಿಡ್ಕೊಂಡು, ಡ್ರಮ್ಸು ಹಿಡ್ಕೊಂಡು ಎಲ್ಲ ಹೊರಗಿಂದ ತೋರಿಸ್ಕೊಂಡು ಹಾರಿಸ್ತಾರೆ. ಆದ್ರೆ ಸೈತಾನ ದೇವರು ಹೇಳ್ತಾನೆ, ನೀನು ಸೃಷ್ಟಿಯಾದಂಥ ದಿವಸದಲ್ಲಿ ದಮ್ಮಡಿ ಕೊಳಲುಗಳು ಕೂಡ ನಿನ್ನಲ್ಲಿತ್ತು. ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಅವನಲ್ಲಿತ್ತು. ಇವತ್ತೇ ನಮಗೆ ಇನ್ಸ್ಟ್ರೂಮೆಂಟ್ ಬೇಕು, ಏನೋ ಇವು ಭಾಳ ಲೇಟೆಸ್ಟ್ ಆಗಿದ್ರೆ ಆಯ್ತು 10-20 ವರ್ಷ ಹಿಂದೆ ಎಲೆಕ್ಟ್ರಾನಿಕ್ ಕೀಬೋರ್ಡ್ ಅಂತ ಹೇಳಿ ಬಂತು. ಎಲೆಕ್ಟ್ರಾನಿಕ್ ಕೀಬೋರ್ಡ್ಗಿಂತ ಮುಂಚೆ ಎಲ್ಲರೂ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಇಟ್ಕೋಬೇಕಾಯ್ತಲ್ಲ. ಕೊಳಲು ಬೇಕಾದ್ರೆ ಕೊಳಲು ಬೇಕು, ಟ್ರಂಪೆಟ್, ಡ್ರಮ್ಸು ಎಲ್ಲ ಬೇರೆ ಬೇರೆ ಬೇಕಾಗಿತ್ತು. ಆದರೆ ಒಂದು 15-20 ವರ್ಷದಿಂದ ಎಲೆಕ್ಟ್ರಾನಿಕ್ ಕೀಬೋರ್ಡ್ ಬಂತು. ಒಂದೇ ಸಾಮಗ್ರಿಯಲ್ಲಿ ಎಲ್ಲ ಏನಂತಾರೆ ಸ್ವರಗಳನ್ನು ಮತ್ತೆ ರಿದಮ್ ಕೂಡ ತೆಗೆಯುವಂಥ ಒಂದು ಮ್ಯೂಸಿಕ್ ಸಿಸ್ಟಮ್ ಕಂಡುಹಿಡಿದ್ರು. ಇವರು ಮನುಷ್ಯನೇ ಈ ರೀತಿ ಮಾಡುವಾಗ ಸೈತಾನ ಅದಕ್ಕಿಂತ ಉತ್ತಮವಾಗಿ ದೇವರು ಉಂಟು ಮಾಡಿದ ಅವನಲ್ಲಿ ಕೊಳಲುಗಳು ದಮ್ಮಡಿ, ಅದೇ ಅಂದರೆ ಒಂದು ರೀತಿ ಕೀಬೋರ್ಡ್ ಅವನ ಜೊತೆಯಲ್ಲೇ ಇತ್ತು. ಅದಕ್ಕೆ ಏನು ಹೇಳ್ತಾರೆ, ನೀನು ಅವುಗಳಿಂದಲೇ ನೀನು ಸೃಷ್ಟಿಯಾಗಿದ್ದಿ. 13ನೇ ವರ್ಷ ಕೆಳಗೆ ಹೇಳ್ತೇವೆ, ಇವುಗಳ ಕೆಲಸವು ನಿನ್ನಲ್ಲಿದ್ದು ನಿನ್ನ ಸೃಷ್ಟಿ ದಿನದಲ್ಲಿ ಸಿದ್ಧವಾದವು. ನಿನ್ನ ಸೃಷ್ಟಿ ದಿನದಲ್ಲೇ ಇವೆಲ್ಲ ವಜ್ರವೈಡುಗಳಿಂದ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅಂತ ನೀನು ಸೃಷ್ಟಿಯಾದೆ. ಸೈತಾನನು ಅಂತ ಒಬ್ಬ ಶ್ರೇಷ್ಠವಾದಂಥ ವ್ಯಕ್ತಿ. ಆ ರೀತಿಯಾಗಿ ದೇವರು ಉಂಟು ಮಾಡೋದು. ನಮ್ಮ ಮನಸ್ಸಲ್ಲಿ ಏನು ಮಾಡಿದ್ರೆ, ಸೈತಾನ ಹೆಂಗೆ ಮೋಸ ಮಾಡಿದ್ದಾನೆ, ಹೇಗೆ ವಂಚನೆ ಮಾಡಿದ್ದಾರೆ. ಸೈತಾನ ಅಂದರೆ ಭಯಪಡಬೇಕು. ಸೈತಾನ ಅಂದರೆ ಭಯಪಡ್ತಬೇಕಂದ್ರೆ, ಸೈತಾನ ಅಂದರೆ ಕಪ್ಪುಗಿರ್ತಾನೆ, ಸೈತಾನ ಅಂದರೆ ಕೊಂಬುಗಳಿರ್ತವೆ, ಸೈತಾನ ಅಂದರೆ ಭಾಳ ಡೇಂಜರ್ ಇರ್ತಾನೆ. ಜನರಿಗೆ ಸುಳ್ಳು ಹೇಳ್ಬಿಟ್ಟಾನೆ, ಅದೇ ಜನರ ಮನಸ್ಸಲ್ಲಿ. ಆದರೆ ಹೇಗೋ ಅದ್ರ ಬದಲಾವಣೆ ಏನಾಗಿದೆ ಮುಂದಿನ ದಿವಸಗಳು ನೋಡ್ತೇವೆ. ಆದರೆ ಇಲ್ಲಿ ಸೈತಾನನಾದರೂ ಅಂಥ ಶ್ರೇಷ್ಠ, ಪರಿಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ಅಮೂಲ್ಯವಾದಂಥ ಏನಂತಾರೆ ವಜ್ರವೈಡುಗಳಿಂದ ಮತ್ತು ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ನಿಂದ ದೇವರು ಸೈತಾನ ಉಂಟು ಮಾಡೋದು. ಅದಕ್ಕೆ ಒಂದು ಯೌವನಸ್ಥರಿಗೆ ಯಾವಾಗಲೂ ಮ್ಯೂಸಿಕ್ಗೆ ಹಾಳು ಮಾಡುವಂಥದ್ದು, ಮ್ಯೂಸಿಕ್ಗೆ ಅಟ್ರಾಕ್ಟ್ ಮಾಡುವಂಥದ್ದು, ಇದು ಸೈತಾನಲ್ಲಿರುವಂಥದ್ದು. ಸೈತಾನಲ್ಲಿರುವಂಥ ಒಂದು ಆಕರ್ಷಣೆಯ ವಸ್ತು ಅದಾಗಿದೆ. ಇವತ್ತು ಜನ ಅದೇ ಮಾಡ್ತಿದ್ದಾರೆ. ಅನೇಕ ಸಭೆಗಳಂತ ಹೇಳುವಂಥದ್ದು ಮುಖ್ಯ ಅಟ್ರಾಕ್ಷನ್ ಏನು, ಮ್ಯೂಸಿಕ್ ಅವ್ರ ಹತ್ರ. ಅದಕ್ಕೊಂದು ಹೆಸರು ಇಡ್ತಾರೆ, ವರ್ಷಿಪ್ ಮಾಡ್ತಾರೆ ಅಂತಾರೆ. ಬೈಬಲಲ್ಲಿ ದೇವರು ಎಲ್ಲಿಯೂ ಹಾಗೆ ವರ್ಷಿಪ್ ಮಾಡೋಕ್ಕೆ ಹೇಳಿಲ್ಲ. ಅದಕ್ಕೆ ನಾವು ಕಳೆದ ಒಂದು ವಾರ ಹಿಂದೆ ನಾನು ಹಳೆ ಒಂದು ಸಂದೇಶ ನಾನು ಫೇಸ್ಬುಕ್ಕಲ್ಲಿ ಹಾಕಿದೆ. ಅನೇಕರು ಅದೇ ಹೇಳ್ತಾರೆ, ದಾವಿದನ್ನು ನಾವು ಕುಣಿದ ಹಾಗೆ ನಾವು ಕುಣಿತೇವೆ. ದಾವಿದು ಕುಣಿದಿಲ್ವಾ, ಅದಕ್ಕೆ ನಾವು ಡಾನ್ಸ್ ಮಾಡ್ತೇವೆ. ಚರ್ಚಲ್ಲಿ ಡಾನ್ಸ್ ಮಾಡೋ ತಪ್ಪಂದ್ರೆ ಅವ್ರು ಅದೇ ಹೇಳ್ತಾರೆ, ದಾವಿದು ಕುಣಿದಿಲ್ವಾ, ದಾವಿದನ ಹಾಗೆ ನಾವು ಕುಣಿತೇವೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹಾಕಿದ್ದೆ, ಅಥವಾ ದೇವ್ರು ಹಾಕಿಲ್ಲ. ದಾವಿದು ಬರೀ ಡಾನ್ಸ್ ಮಾಡ್ತಿರ್ಲಿಲ್ಲ. ದಾವಿದನು ಕಿನ್ನರಿಯನ್ನು ಬಾರಿಸಿದ ದೆವ್ವ ಓಡಿ ಹೋಗ್ತಾ ಇತ್ತು. ಸೌಲನಿಗೆ ಅವಾಗ ದುರಾತ್ಮ ಬರ್ತಾ ಇತ್ತು. ದುರಾತ್ಮ ಬಂದಾಗ ದಾವಿದನ್ನು ಹೋಗಿ ಕಿನ್ನರಿ ಬಾರಿಸ್ತಿದ್ದ. ಕಿನ್ನರಿ ಬಾರಿಸಿದ್ರೆ ದುರಾತ್ಮ ಓಡಿ ಹೋಗ್ತಿತ್ತು. ಈ ಡಾನ್ಸ್ ಮಾಡೋರು ಅದನ್ನು ಮಾಡ್ಬೇಕಲ್ಲ. ದಾವಿದನಿಗೆ ಡಾನ್ಸ್ ಮಾಡಕ್ ಬೇಕಂತ ಇವರಿಗೆ, ಆದ್ರೆ ಕಿನ್ನರಿ ಬಾರಿಸಿ ದೆವ್ವ ಓಡಿಸೋದು ಬರಲ್ಲ ಅವ್ರಿಗೆ. ಯಾವ್ಯಾವ್ದು ಬೇಕೋ ಅವು ಹಾಕಿ ಆರಿಸ್ಕೊಳಂಥದ್ದು, ಯಾವ್ಯಾವ್ದು ನಮ್ಗೆ ಇಷ್ಟದೇ ಅವು ತೋರಿಸೋಂಥದ್ದು. ದಾವಿದನಿಗೆ ನಾವು ಡಾನ್ಸ್ ಮಾಡ್ತೇವೆ. ದಾವಿದನಿಗೆ ಕಿನ್ನರಿ ಬಾರಿಸಿ ದುರಾತ್ಮಗಳನ್ನು ಕೂಡ ಓಡಿಸ್ಬೇಕು. ದಾವಿದನಿಗೆ ಒಂದ್ ವೇಳೆ ನೀವು ದಾವಿದನ ಅನುಕರಣೆ ಮಾಡ್ಬೇಕಾದ್ರೆ ಅದನ್ನು ಕೂಡ ಮಾಡ್ಬೇಕು. ಅದು ಬರಲ್ಲ ಇವರಿಗೆ, ಅದು ಬರಲ್ಲ. ಆದ್ರೆ ನೋಡ್ತೇವೆ ಸೈತಾನನು ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇಂದ ದೇವರು ಅದರ ಜೊತೆ